ಮನೆ ಮುಂದೆ ನಾವು ಇಷ್ಟು ಕರ್ನಾಟಕನೇ ಸೇರಿ ಅವ್ರ ಮನೆ ಮುಂದೆ ಧರಣಿ ಮಾಡ್ತೀವಿ. ಕೊಡಕ್ ಬಿಡಲ್ಲ, ರಾಜೀನಾಮೆ ಕೊಡಕ್ ಕೂಡ್ದು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಿಜೆಪಿನ ಕಳ್ರು. ನಮ್ಗೆ ಬಡವರು ಅಂದ್ರೆ ನಮ್ ಸಿದ್ದರಾಮಯ್ಯ ಮನೆ ಮಕ್ಕಳ ತರ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇದು ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ಇರೋ ಯುದ್ಧ. ಇದು ಈ ಜೆಡಿಎಸ್ ಬಿಜೆಪಿ ಏನಿದ್ದಾರೆ ಈ ನಾಯಕರು, ಒಬ್ಬ ಹಿಂದುಳಿದ ವರ್ಗದ ನಾಯಕ ಮೀಟರ್ ಬೇಕು, 2 ಬಾರಿ ಸಿಎಂ ಆದ್ರು ಅನ್ನೋ ಒಂದು ಹೊಟ್ಟೆ ಕಿಚ್ಚುಗೋಸ್ಕರ ಇಲ್ಲದೆ ಇರೋ ಅಂತ ಆರೋಪನ ಹೊರಿಸೋದು ಈ ಜನತೆನೂ ಸಹಿಸಲ್ಲ, ಭಗವಂತನೂ ಸಹಿಸಲ್ಲ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳ್ಬಿಟ್ಟ. ಕೆಲಸ ಇಲ್ಲ ಸರ್, ಯಾವಾಗಲೂ ಅಷ್ಟೇ. ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಎಷ್ಟು ಬಡವರಿಗೆಲ್ಲ ಎಷ್ಟು ಒಳ್ಳೇದಾಗಿದೆ ಗೊತ್ತಾ, ಅನುಕೂಲ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ. ನಮ್ಮ ಸರ್ಕಾರ ಬಂದಿದೆ ಅಂತ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಬಿಜೆಪಿ ಅವರಿಗೆ ಹೊಟ್ಟೆ ಉರಿ, ಅವ್ರು ಮಾಡಿದ ಭ್ರಷ್ಟಾಚಾರ ನಮ್ಮ ಸಿದ್ದರಾಮಯ್ಯ ಮಾಡ್ಬಿಟ್ಟಿದಾರಾ ಹೇಳಿ? ಯಡಿಯೂರಪ್ಪ ಮಾಡಿಲ್ವಾ? ಕುಮಾರಸ್ವಾಮಿ ಮಾಡಿಲ್ವಾ? ಇವನ್ನೆಲ್ಲ ತಗೊಂಡು ದೇಶ ಉದ್ಧಾರ ಮಾಡ್ಬಿಡ್ತೀವಿ, ಅದ್ ಕಟ್ಬಿಡ್ತೀವಿ ನಾವು. ಕಾಂಗ್ರೆಸ್ ಅಲ್ಲೂ ಕಳ್ರಿದಾರ. ಇಲ್ಲ ಬಿಜೆಪಿ ಬಂದು ಇಲ್ಲಿದ್ದಾರೆ. ಆ ಕಳ್ಳರು ಬಂದು ಕಾಂಗ್ರೆಸ್ ಬಿಜೆಪಿನ ಕಳ್ರು. ನಮ್ಗೆ ಬಡವರು ಅಂದ್ರೆ ನಮ್ ಸಿದ್ದರಾಮಯ್ಯ. ನಾವು ಗಾಂಧಿನಗರ ದಿನೇಶ್ ಗುಂಡೂರಾವ್ 25 ವರ್ಷದಿಂದ ನಮ್ಮನ್ನ ಮನೆ ಮಕ್ಕಳ ತರ ನೋಡ್ಕೊಂಡಿದ್ದಾರೆ ನಮ್ಮನ್ನ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಮನೆ ಮಕ್ಕಳ ತರ ನೋಡ್ಕೊಂಡವ್ರೆ. ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಇದೆ ಅಂತ ದಿನೇಶ್ ಗುಂಡೂರಾವ್ಗೆ ಸಿದ್ದರಾಮಯ್ಯಗೆ 2,000 ಹಾಕೋರು. ಇವರಿಂದ ಇವಾಗ 2 ತಿಂಗಳು ನಿಲ್ಸಿದ್ದಾರೆ. ಈಗ 4,000 ಹಾಕ್ಯವ್ರೆ. ಆದ್ರೆ ಬಡವ್ರು ಅವರಿಂದ ಬದುಕ್ತಾ ಇದಾರೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ನಮ್ ಸಿದ್ದರಾಮಯ್ಯಿಂದ ದಿನೇಶ್ ಗುಂಡೂರಾವಿಂದ ನಾವು ಬದುಕ್ತಾ ಇದ್ವಿ. ಗಾಂಧಿನಗರದಲ್ಲಿ ಹೋರಾಟ ಮಾಡ್ತೀವಿ, ನಾವು ಬಿಡಲ್ಲ. ಬಿಜೆಪಿ ದಯವಿಟ್ಟು ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಈ ಮೀಡಿಯಾದವರು ಈ ಜನಸ್ತೋಮ ನೋಡಿ ಸಿದ್ದರಾಮಯ್ಯ ಅವರ ಶಕ್ತಿ ಮತ್ತು ಪ್ರಾಮಾಣಿಕತೆಗೆ ಜನ ಬೆಲೆ ಕೊಟ್ಟಿದ್ದಾರೆ. ಯಾವ ನೀವನು? ನಿಮ್ಮನ್ನೇ ಮಾತಾಡಿಸ್ತಿದೀವಿ, ಸಿದ್ದರಾಮಯ್ಯನವ್ರ ಬಗ್ಗೆ ಕೇಳ್ತಿದೀವಿ, ನೀವೇ ಮಾತಾಡ್ಬೇಕು. ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳೋದಲ್ಲ, ನಾವು ಏನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಕಣ್ಣಾರೆ ನೋಡಿ ಸತ್ಯ ಏನು ಅಂತ ಗೊತ್ತಾಗಬೇಕು. ಇದು ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ಇರೋ ಯುದ್ಧ. ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಧರ್ಮ ಗೆದ್ದೇ ಗೆಲ್ಲುತ್ತೆ, ಇವರ ಕುತಂತ್ರ ರಾಜಕಾರಣ ಯಾವತ್ತೂ ಗೆಲ್ಲಲ್ಲ. ಸಿದ್ದರಾಮಯ್ಯ ಅವ್ರನ್ನ ಇಷ್ಟು ಜನಶಕ್ತಿ ಇರೋವರೆಗೂ ಅವರ ಪ್ರಾಮಾಣಿಕತೆ ಎಷ್ಟು ಇದೆ ಅಷ್ಟೇ ಚೆನ್ನಾಗಿ ಈ ಜನಸ್ತೋಮ ಒಂದೇ ಉತ್ತರ ಕೊಡ್ತದೆ. ಅವ್ರು ಹೇಳೋದ್ರಲ್ಲಿ ನ್ಯಾಯ ಆಯ್ತಾ ಕಣ್ರಿ? ದಯಮಾಡಿ ಈ ಜೆಡಿಎಸ್ ಬಿಜೆಪಿ ಏನಿದ್ದಾರೆ ಈ ನಾಯಕರು ಈ ಕುತಂತ್ರ ನಾಟಕನ ಬಿಟ್ಟು ಒಬ್ಬ ಹಿಂದುಳಿದ ವರ್ಗದ ನಾಯಕ 2 ಬಾರಿ ಸಿಎಂ ಆದ್ರು ಅನ್ನೋ ಒಂದು ಹೊಟ್ಟೆ ಕಿಚ್ಚುಗೋಸ್ಕರ ಇಲ್ಲದೆ ಇರೋ ಅಂತ ಆರೋಪನ ಹೊರಿಸೋದು ಈ ಜನತೆನೂ ಸಹಿಸಲ್ಲ, ಭಗವಂತನೂ ಸಹಿಸಲ್ಲ. ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ.